ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತ ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರೇ, ಪ್ರಹ್ಲಾದ್ ಜೋಶಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಇದೊಂದು ಸುಸಂದರ್ಭ ಮತ್ತು ಒಳ್ಳೆಯ ಗಳಿಗೆ. ಇದು ಕಳೆದ ಬಾರಿ ಚುನಾವಣೆ ಪ್ರಾರಂಭ ಮಾಡಿದಾಗೂ ಕೂಡ ಗುಲ್ಬರ್ಗಾದಲ್ಲೇ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನಾವು ಲಂಬಾಣಿ ತಾಂಡಗಳಿಗೆ ಹಕ್ಕುಪತ್ರವನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ನಾವು ಗುಲ್ಬರ್ಗಾದಲ್ಲೇ ಆ ತಾಂಡಗಳಿಗೆ ಹಕ್ಕುಪತ್ರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರಿ. ನನ್ಗನ್ಸುತ್ತೆ ಬಿಜೆಪಿಗೆ ಗುಲ್ಬರ್ಗಾ ಬಹಳ ಒಳ್ಳೆಯ ಭವಿಷ್ಯವನ್ನ ಕೊಡುವಂತ ಗುಲ್ಬರ್ಗಾ ಕ್ಷೇತ್ರ ಇದು. ಅದಕ್ಕೋಸ್ಕರ ಇಲ್ಲಿಂದ ಚುನಾವಣೆ ಪ್ರಾರಂಭ ಮಾಡಿದಿರಿ. ಬಂಧುಗಳೇ, ಇವತ್ತು ದೇಶದ ದೃಷ್ಟಿಯಲ್ಲಿ ನಾವು ಮತದಾನ ಮಾಡಬೇಕು. ಇದು ರಾಜ್ಯದ ಚುನಾವಣೆ ಅಲ್ಲ, ದೇಶದ ಚುನಾವಣೆ ಇದು. ಮೊನ್ನೆ ನಾವು ವಿಧಾನಸೌಧದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ, ಪಾಕಿಸ್ತಾನ ಜಿಂದಾಬಾದ್ ಯಾರೋ ಒಬ್ಬ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿದ್ರು. ಅವ್ರು ಗೆದ್ದ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ಅಂದ್ರೆ ಯಾವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯವನ್ನ ಆಳ್ತಾ ಇದೆ. ಒಂದ್ ಕಡೆ ಹನುಮ ಧ್ವಜವನ್ನ ಹಾರಾಟ ಮಾಡಕ್ಕೆ ಮಂಡ್ಯದಲ್ಲಿ ಹೋದಾಗ ಬಾವುಟವನ್ನ ಕಿತ್ತಾಕಿದ್ರು, ಇನ್ನೊಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರು, ಏನು ಕ್ರಮ ತೆಗೆದುಕೊಂಡಿಲ್ಲ. ಮತ್ತೊಂದ್ ಕಡೆ ಬೆಂಗಳೂರಲ್ಲಿ ಹೋಟೆಲ್ ಮೇಲೆ ಬಾಂಬ್ ದಾಳಿ ಮಾಡ್ತು. ಇವೆಲ್ಲ ಕೂಡ ಕಾಂಗ್ರೆಸ್ ಬಂದಾಗ ಭಯೋತ್ಪಾದನಾ ದಾಳಿಗಳನ್ನ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೀರಿ. ದೇಶ ಭದ್ರತೆ ಇರಬೇಕಾದ್ರೆ ಇವತ್ತು ಪಾಕಿಸ್ತಾನ ಎಡೆಮುರಿ ಕಟ್ಟಿ ಒಂದೇ ಒಂಚೂರು ಇಲಿಗಳ ಬಿಲದಲ್ಲಿ ಹೆಂಗಿದೆಯೋ ಹಂಗೆ ಪಾಕಿಸ್ತಾನವನ್ನ ಮಾಡದಂಥದ್ದು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರಿಂದ ಇವತ್ತು ಪಾಕಿಸ್ತಾನ ನಮ್ಮ ತಂಟೆಗೆ ಬರ್ತಾ ಇಲ್ಲ ಅಂದ್ರೆ ಇಷ್ಟು ನಮ್ಮ ದೇಶದ ಮೇಲೆ ಎಷ್ಟೊಂದು ಬಾಂಬ್ಗಳು, AK-47ಗಳು ದಿನನಿತ್ಯ ಬರ್ತಾ ಇತ್ತು. ಆದ್ರೆ ಇವತ್ತು ಒಂದೇ ಒಂದು ಘಟನೆನೂ ಕೂಡ ನಡೆಯದಂಗೆ ಮಾಡಿರುವಂತ ಒಬ್ಬ ಧೀಮಂತ ನಾಯಕ, ಒಂದು ಸಿಂಹದ ರೀತಿ ಗರ್ಜನೆ ಮಾಡಿರುವಂತ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೇಳುವಂಥದ್ಕೆ ಇವತ್ತು ಮೋದಿಯವರೇ ಸ್ವತಃ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಬಂಧುಗಳೇ, ಇಲ್ಲಿ ಕಳೆದ ಬಾರಿನೂ ಕೂಡ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅದು ಮಲ್ಲಿಕಾರ್ಜುನ ಅವರ ಖರ್ಗೆ ಮೇಲೆ. ಇವತ್ತು ಕಾಂಗ್ರೆಸ್ ಅವರು ಹುಡುಕಾಡ್ತಾ ಇದ್ದಾರೆ. ಕಳೆದ ಬಾರಿ ಹೇಳಿದ್ರು ಅವರು 20 ಜನ ಮಂತ್ರಿಗಳನ್ನ ಈ ಬಾರಿ ನಾವು ಚುನಾವಣೆಗೆ ನಿಲ್ಲಿಸ್ತೀನಿ ಅಂದ್ರು. 20 ಇಲ್ಲ, 2 ಇಲ್ಲ, ಒಬ್ರು ರೆಡಿ ಇಲ್ಲ. ಯಾಕೆ? ಗೆಲ್ಲಲ್ಲ. ನಮ್ಮ ಎಡ ನಮ್ಮ ಮಕ್ಕಳು ಕೊಡಿ, ನಮ್ಮ ಮೊಮ್ಮಕ್ಕಳು ಕೊಡಿ, ನಮ್ಮ ಅಣ್ಣನ್ ಕೊಡಿ ಅಂತಾರೆ. ಯಾರು ಮಂತ್ರಿಗಳು ನಿಲ್ಲಕ್ಕೆ ರೆಡಿ ಇಲ್ಲ. ಅಂದ್ರೆ ಇನ್ನ ಯುದ್ಧ ಪ್ರಾರಂಭ ಆಗಕ್ ಮುಂಚೆನೆ ಸೋಲನ್ನ ಒಪ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಅವರು. ಅಭ್ಯರ್ಥಿಗಳಿಲ್ಲ. ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ಲಿ, ಯಾರನ್ನ ಮಿಕ್ಕಿದ್ರೆ ಅವ್ರಿಗೆ ನಾವು ಟಿಕೆಟ್ ಕೊಡೋಣ ಅಂತ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಒಂಥರ ಅವಮಾನ ಪಡೋ ರೀತಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಇದೆ. ಬಂಧುಗಳೇ, ಒಂದಂತೂ ತಿಳ್ಕೊಳ್ಳಿ, ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಅವಶ್ಯಕತೆ ಇದೆ. ಬಡವರಿಗೆ ಅವಶ್ಯಕತೆ ಇದೆ, ಎಲ್ಲರಿಗೂ ಅವಶ್ಯಕತೆ ಇದೆ. ಮೋದಿಯಿಂದ ಮಾತ್ರ ಈ ದೇಶವನ್ನ ರಕ್ಷಣೆ ಮಾಡಕ್ ಸಾಧ್ಯ. ಪ್ರತಿ ಸಭೆಯಲ್ಲೂ ಮೊನ್ನೆ ಹೇಳ್ತಾ ಇದ್ದಾರೆ, ಅನ್ನಭಾಗ್ಯ ಕೊಟ್ಟವರು ನಾನು ಅಂತ ಸಿದ್ದರಾಮಯ್ಯನವರು. ಇಲ್ಲಿಷ್ಟು ಜನ ಇದ್ದೀರಾ ನೀವು ಹೇಳಿ? ಅನ್ನಭಾಗ್ಯ ಕೊಟ್ಟಿದ್ದು ಒಂದೇ ಒಂದು ಕಾಳು ಅಕ್ಕಿನೂ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿಲ್ಲ, ಅದು ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು. ಪ್ರತಿಯೊಬ್ಬರಿಗೂ 5 kg ಕೊಡ್ತಾ ಇರೋರು ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಿಂದ. ಆದ್ರೆ ಸಿದ್ದರಾಮಯ್ಯನವರು ನನ್ನ ಅನ್ನಭಾಗ್ಯ ಅಂತಾರೆ. ಅವ್ರ ಅನ್ನ ಅಲ್ಲ, ಕನ್ನ ಹಾಕಕ್ಕೆ ಬಂದಿರೋಂಥವ್ರು ಸಿದ್ದರಾಮಯ್ಯ. ಕರ್ನಾಟಕವನ್ನ ಲೂಟಿ ಮಾಡಕ್ಕೆ ಬಂದಿದ್ದಾರೆ. ಎಷ್ಟು ಸಿಗುತ್ತೋ ಅಷ್ಟು ಲೂಟಿ ಮಾಡಿ ಇನ್ಮೇಲೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತೇಳಿ ಲೂಟಿ ಮಾಡಕ್ಕೋಸ್ಕರ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ಪರಿಹಾರ ಕೊಟ್ಟಿದ್ದಾರ? ಕಳೆದ 4 ತಿಂಗಳಾಯ್ತು ಬರ ಬಂದು ಕುಡಿಯೋ ನೀರಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು 2008ರಿಂದ ಸರ್ಕಾರ ಇತ್ತು, 2014ವರೆಗೂ ಬೊಮ್ಮಾಯಿ ಅವರ ಸರ್ಕಾರ ಇತ್ತು. ಜನ ನಮಗೆ ಫೋನ್ ಮಾಡ್ತಾ ಇದ್ರು,
ಹಣ ನಮ್ಮ ಹೊಲಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ, ಮನೆಗಳಿಗೆಲ್ಲ ನೀರು ನುಗ್ಗಿದೆ, ನೀರಿನ ಹೊರಗಾಕಿ ಅಂತ ಇದ್ರು. ಈ ಸಿದ್ದರಾಮಯ್ಯನವರು ಕಾಲಿಟ್ಟಿದ್ದೆ ಬರಗಾಲ ಪ್ರಾರಂಭ ಆಗೋಯ್ತು. ಬರಗಾಲ ಬಂದ್ಬಿಡ್ತು. ನೀರಿಲ್ಲ, ಏನಿಲ್ಲ ನೀರಿಲ್ಲ, ಏನಿಲ್ಲ ನೀರಿಲ್ಲ. ಕಳೆದ ಬಾರಿನೂ 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರಿದ್ರು. ಆವಾಗೂ ಕೂಡ 5 ವರ್ಷ ಬರಗಾಲ, 5 ವರ್ಷ. ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು, ಮಳೆ ಯಥೇಚ್ಛವಾದ ಮಳೆ, ಎಲ್ಲ ಡ್ಯಾಮ್ಗಳೆಲ್ಲ ತುಂಬೋಯ್ತು, ಸಫಿಶಿಯೆಂಟ್ ಕರೆಂಟು, ಪವರ್ ಕಟ್ ಇಲ್ಲ, ಮಳೆ ಯಥೇಚ್ಛವಾಗಿ ಬಂತು. ಇದು ಬಿಜೆಪಿ ಸರ್ಕಾರ. ನಾನು ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಹೇಳ್ತೀನಿ, ನಿಜವಾಗೂ ನಿಮಗೆ ಆತ್ಮಸಾಕ್ಷಿ ಇದ್ರೆ ನಮ್ಮ ಸರ್ಕಾರ ಹೋದ್ಮೇಲೆ ಒಂದೇ ₹1 ಅಭಿವೃದ್ಧಿಗೋಸ್ಕರ, ರಸ್ತೆ ಮಾಡೋಕ್ಕೋಸ್ಕರ, ಡ್ಯಾಮ್ ಮಾಡೋಕ್ಕೋಸ್ಕರ ₹1 ಕೊಟ್ಟಿದ್ರೆ ಹೇಳಿ. ನೀವು ₹1 ಕೊಟ್ಟಿಲ್ಲ. ನೀವು ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಏನು ಹಣ ಬಂತು, ಹಣ ಮಾತ್ರ ಇವತ್ತು ಕೆಲಸ ನಡೀತಾ ಇದೆ. ₹1 ಅಭಿವೃದ್ಧಿ ಇಲ್ಲ, ಒಂದು ಕೆಲಸ ಇಲ್ಲ. ಫ್ರೀ ಅಂತಾರೆ. ಅಲ್ಲ, ಫ್ರೀ 5 ಅಲ್ಲ, 500 ಫ್ರೀ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಗಂಡನ್ ಕಿತ್ತು ಹೆಂಡತಿ ಕೈ ಕೊಡಬೇಡಿ ಅಂತ ಕೇಳ್ತಾ ಇದ್ದೀನಿ ನಾನು. ಗಂಡನ್ ಕಿತ್ತು ಹೆಂಡತಿ ಕೈ ಕೊಡಬೇಡಿ. ಪಾಪ ಏನೋ ಹಗಲು ರಾತ್ರಿ ದುಡಿತಾರೆ, ಹಗಲು ರಾತ್ರಿ ದುಡ್ದು ಆಟೋ ರಿಕ್ಷಾ ಓಡಿಸ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಾರೆ. ಏನೋ ಸಾಯಂಕಾಲ ಸ್ವಲ್ಪ ತಂಪಾಗಿರೋಣ ಅಂತ ಏನಾನ ಎಣ್ಣೆ ಹೊಡೆದ್ರೆ ಅದಕ್ಕೆ ₹50 ಕ್ವಾರ್ಟರ್ಗೆ, ₹50 ಬೆಳಗ್ಗೆ ಮಕ್ಕಳ ಹಾಲು ಕುಡಿಯೋಣ ಅಂತ ಹೇಳಿದ್ರೆ ಅದಕ್ಕೆ ₹3 ಜಾಸ್ತಿ ಮಾಡಿದ್ರು. ಬೆಳಗ್ಗೆ ಎದ್ದು ಮಕ್ಕಳ ಹಾಲು ಕುಡಿಯಕ್ಕೆ ₹3 ಜಾಸ್ತಿ, ಸಂಜೆ ಬೇಜಾರಾದಾಗ ಆಲ್ಕೋಹಾಲ್ ಕುಡಿಯಕ್ಕೆ ₹50 ಜಾಸ್ತಿ, ಕರೆಂಟ್ ಬೆಲೆ ಜಾಸ್ತಿ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ನೀವು ಯಾರಾದ್ರೂ ದತ್ತು ತಗೊಂತೀನಿ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತಾರೆ. ದತ್ತು ತಗೊಳಕ್ಕೂ ಟ್ಯಾಕ್ಸು. ರೈತರು ಯಾರಾದ್ರೂ ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಲೋನ್ಗೆ ಮಾರ್ಟ್ಗೇಜ್ ಮಾಡ್ತೀನಿ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ₹10 ಇತ್ತು, ಈಗ ₹100 ಮಾಡಿದ್ದಾರೆ. ಈಗ ಈ ತರ ಗಂಡನ ಹಣ ಇವೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು ₹2,500 ಬರ್ತೈತೆ. ₹2,500, ₹500 ಸಿದ್ದರಾಮಯ್ಯ ಇಟ್ಕೊಂಡ್ರು, ಇನ್ನು ₹2,000 ಹೆಂಡತಿ ಕೊಟ್ರು. ಮೊನ್ನೆ ಆಟೋ ರಿಕ್ಷಾ ಡ್ರೈವರ್ ಹೇಳ್ತಾ ಇದ್ದ, ನನ್ನ ಹತ್ರ ಹಣ ಕಿತ್ತು ನನ್ನ ಹೆಂಡತಿ ಕೊಡಕ್ ನೀನ್ಯಾರಯ್ಯ ಅಂತ ಕೇಳ್ದ ಸಿದ್ದರಾಮಯ್ಯನವ್ರಿಗೆ. ಈ ಸರ್ಕಾರ ಬೇಕಾ? ಯೋಚನೆ ಮಾಡಿ ಬಂಧುಗಳೇ. ನರೇಂದ್ರ ಮೋದಿಯವರ ಒಂದು ನೇತೃತ್ವದ ಸರ್ಕಾರ ದೇಶದಲ್ಲಿ ಬರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಮನೆಯ ಮಗನಾದಂತ ನರೇಂದ್ರ ಮೋದಿಗೆ ಕೊಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಅಲ್ಲ, ಜೈ ಜೈ, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.